ಕೃಷ್ಣಂ ವಂದೇ ಜಗದ್ಗುರು. ಇವತ್ತು ತಿಳಿಯೋಣ ಕೃಷ್ಣ ಹಾಗೂ ಸುದರ್ಶನ ಚಕ್ರ ನಡುವೆ ನಡೆದ ಸಂವಾದ. ಸುದರ್ಶನ ಚಕ್ರವು ತಾನೇ ಬಲಶಾಲಿ ಆಯುಧ ಎಂದು ತಿಳಿದು ಸದಾ ಕೃಷ್ಣನೊಂದಿಗೆ ಇರುತ್ತೆ. ಹಾಗಾಗಿ ಈ ಕೃಷ್ಣನಿಗೆ ಕಾವಲುಗಾರನಾಗಿರುವ ಸುದರ್ಶನ ಚಕ್ರನಿಗೆ ತನ್ನ ಸ್ಥಾನವನ್ನು ಅರ್ಥೈಸಿದ್ದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಸುದರ್ಶನ ಚಕ್ರನ ಅವತ್ತಿನ ದಿನ ದ್ವಾರಪಾಲಕನನ್ನಾಗಿ ಕೃಷ್ಣನು ನೇಮಿಸುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಹನುಮಂತನು ತನ್ನ ಸ್ವಾಮಿಯನ್ನು ಕಾಣಲು ಬಂದಾಗ ಸುದರ್ಶನ ಚಕ್ರವು ಹೇಳುತ್ತದೆ, ಇವತ್ತು ಯಾರು ಒಳಗೆ ಹೋಗುವಂತಿಲ್ಲ, ಇವತ್ತು ಯಾರಿಗೂ ಪ್ರವೇಶವಿಲ್ಲ, ನೀನು ಹೋಗಬೇಕಾದರೆ ನನ್ನೊಂದಿಗೆ ಯುದ್ಧ ಮಾಡಿಯೇ ಹೋಗಬೇಕು ಎಂದು ಹೇಳುತ್ತಾನೆ. ಹನುಮಂತನು ನಮಗೆಲ್ಲರಿಗೂ ತಿಳಿದಿದೆ ಬಹಳ ಶಕ್ತಿಶಾಲಿ. ಹಾಗಾಗಿ ತಾನೇನು ಮಾಡುತ್ತಾನೆ, ಆ ಸುದರ್ಶನ ಚಕ್ರವನ್ನು ತನ್ನ ಬಾಯಲ್ಲಿ ಅಡಗಿಸಿಕೊಳ್ಳುತ್ತಾನೆ. ಈ ರೀತಿಯಾಗಿ ಸುದರ್ಶನ ಚಕ್ರಕ್ಕೆ ತಿಳಿಯುತ್ತದೆ ತನಗಿಂತಲೂ ಬಲಶಾಲಿಗಳಾಗಿರುವವರು ಎಂದು. ಧನ್ಯವಾದಗಳು.